ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಧನ್ವಂತರಾದ ಪ್ರಿಯ ದೇವರ ಮಕ್ಕಳಿಗೆ ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಮ್ಮ ಉದ್ಧಾರಕನಾದ ನಮ್ಮ ಕತ್ತಲನ್ನು ಪರಿಹರಿಸಿ ನಮಗೆ ಬೆಳಕನ್ನು ದಯಪಾಲಿಸುವ ಶಾಂತಿದಾಯಕ ದೇವರಾದ ಸತ್ಯ ದೇವರ ನಿತ್ಯ ಜೀವವಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ವಾಕ್ಯ ಭಾಗವನ್ನು ಆಲಿಸಲು ಜೀವಂತ ಕ್ರಿಯೆ ಮಾಡುವ ಇಬ್ಬಾಯಿ ಕತ್ತಿಗಿಂತ ಹರಿತವಾದ ದೇಹ, ಆತ್ಮ, ಕೀಲು ಮಜ್ಜೆಗಳನ್ನು ತೂರಿ ಹೋಗುವಂಥ ಹೃದಯದ ಆಲೋಚನೆಗಳನ್ನು ವಿವೇಚಿಸುವಂಥ ಶುದ್ಧ ಮಾಡುವಂಥ ಪವಿತ್ರ ಮಾರ್ಗ, ಸತ್ಯ, ಜೀವ, ಪರಲೋಕಕ್ಕೆ ತಂದೆಯ ಬಳಿಗೆ ಯೇಸು ನಾಮದಲ್ಲಿ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ಪ್ರವೇಶವಾಗಲು ಪರಲೋಕಕ್ಕೆ ಅಂತ ಜೀವಂತ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ. ಇದಕ್ಕೆ ಮೊದಲು ಪ್ರಾರ್ಥನೆ ಮಾಡಿ ಸಿದ್ಧರಾಗೋಣ ಪ್ರೇರೆ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ಮಾಡುವಾತನೇ, ಯೆಹೋವನು ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನು ನನಗೆ ಕುರುಬನು, ಕೊರತೆ ಪಡುವುದೇ ಇಲ್ಲ. ಆತ ನನ್ನನ್ನು ಹಸಿರುಗಾವಲುಗಳಲ್ಲಿ ನಡೆಸುತ್ತಾನೆ, ತಿಳಿ ಕೊಳಗಳ ಬಳಿಗೆ ನಡೆಸುತ್ತಾನೆ, ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಗಾಢ ಅಂಧಕಾರದಲ್ಲಿ ನಡೆಯುವಾಗಲೂ ತಂದೆ ಹತ್ತಿರ ಇರುತ್ತಾನೆ, ಕೇಡಿಗೆ ಎದರದಂತೆ. ನಮ್ಮ ಶತ್ರುಗಳ ಮುಂದೆ ನಮಗೆ ಔತಣವನ್ನು ಸಿದ್ಧ ಮಾಡುತ್ತಾನೆ, ನಮ್ಮ ತಲೆಗೆ ತೈಲವನ್ನು ಹಚ್ಚಿಸುತ್ತಾನೆ, ನಮ್ಮ ಪಾತ್ರೆ ತುಂಬಿ ಹೊರಸೂಸುವಂತೆ ಪರಿಶುದ್ಧಾತ್ಮನ, ದೈವ ಆತ್ಮನ, ವಾಕ್ಯದ ಆತ್ಮನ, ಸತ್ಯದ ಆತ್ಮನ, ಕ್ರಿಸ್ತಾತ್ಮನ ಸಂಪೂರ್ಣ ಅಭಿಷೇಕ ದಯಪಾಲಿಸುತ್ತಾನೆ. ನಾವು ನಮ್ಮ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುತ್ತಾನೆ ಪ್ರೇರೆ. ಹೌದು ದೇವ, ಅಂತ ನಿಮ್ಮ ಶುಭ ಕೃಪೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ವಾಕ್ಯಗಳನ್ನು ಆಲಿಸುವ, ಹೇಳುವ ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಿಮ್ಮ ನಿತ್ಯ ನಿವಾಸಕ್ಕೆ ನಮ್ಮೆಲ್ಲರನ್ನು ಸಿದ್ಧಪಡಿಸಬೇಕೆಂದು ನಜರೇತಿನ ದೇವಕುಮಾರ ಯೇಸಪ್ಪ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಮನೆ ಪ್ರೇರೆ, ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಆಚಾರಗಳು ವ್ಯರ್ಥ. ಓಕೆ, ಆಚಾರಗಳು ವ್ಯರ್ಥ. ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ. ಆಮೋಸ್ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ. ಆಮೋಸ್, ಪ್ರಾಫೆಟ್ ಆಮೋಸ್, ಚಾಪ್ಟರ್ 4 ವರ್ಸ್ 4th to 5th ವರ್ಡ್. ಇಲ್ಲಿ ನೋಡುವುದಾದ್ರೆ ಬೇರೆ ಆಮೋಸ್ ಪ್ರವಾದಿ ಹೇಳ್ತಿದ್ದಾನೆ ಏನೆಂದು, ಆಚಾರಗಳು, ಕೇವಲ ಆಚಾರಗಳು ವ್ಯರ್ಥ. 4ನೇ ವಾಕ್ಯ, ಅಧ್ಯಾಯದ 4ನೇ ವಾಕ್ಯ 5ನೇ ವಾಕ್ಯದಲ್ಲಿ ಪೀಠಿಕೆ ನೋಡುವುದಾದರೆ ಕೇವಲ ಆಚಾರಗಳು ವ್ಯರ್ಥ. ಹೌದು, ಆಚಾರಗಳು ಕೇವಲ ಅಂತ ಬೇರೆ, ಅದು ಗಣನೆಗೆ ಬರುವುದಿಲ್ಲ, ಅದು 0 ಪ್ರೈಸ್. ಹೌದು, ಆಚಾರಗಳು ವ್ಯರ್ಥ. ಈ ಆಚಾರಗಳ ವ್ಯರ್ಥ ಎನ್ನುವ ಪೀಠಿಕೆ ಕೆಳಗಡೆ 4ನೇ ಅಧ್ಯಾಯ ಆಮೋಸ್ ಗ್ರಂಥ 4ನೇ ವಾಕ್ಯ 5ನೇ ವಾಕ್ಯ ನೋಡೋದಾದರೆ ಯಾವ್ದಾವ್ದು ಆಚಾರಗಳೆಂದು ಹೇಳುತ್ತಿದ್ದಾನೆ ದೇವರು ಇಸ್ರಾಯೇಲರಿಗೆ. 4ನೇ ವಾಕ್ಯ, 4ನೇ ಅಧ್ಯಾಯ ಆಮೋಸ್ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯ. ಬೇತೇಲಿಗೆ ಬಂದು ದ್ರೋಹ ಮಾಡಿರಿ, ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನೂ ಹೆಚ್ಚಿಸಿರಿ. ದೇವರು ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ, ಬೇತೇಲಿಗೆ ಬಂದು ದ್ರೋಹ ಮಾಡಿರಿ, ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನೂ ಹೆಚ್ಚಿಸಿರಿ. ಹೌದು, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಯಜ್ಞಗಳನ್ನು ಅರ್ಪಿಸಿರಿ, 3 ದಿನಕ್ಕೆ 1 ಸಲ ದಶಮಾಂಶವನ್ನು ಸಲ್ಲಿಸಿರಿ, ಹುಳಿ ಹಿಟ್ಟನ್ನು ಕೃತಜ್ಞತಾರ್ಪಣವಾಗಿ ಹೋಮ ಮಾಡಿರಿ, ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ಇಸ್ರಾಯೇಲರೇ, ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ, ಇದು ಕರ್ತನಾದ ಯೆಹೋವನ ನುಡಿ. ಹೌದ್ರಿ, ಈ ಆಮೋಸ ಪ್ರವಾದಿಯ ಮುಖಾಂತರ ದೇವರು ನುಡಿತಿದ್ದಾನೆ, ಆಚಾರಗಳು ಕೇವಲ ವ್ಯರ್ಥ. ಹೌದ್ರಿ, ಆಚಾರಗಳು ಯಾವ್ಯಾವೆಂದು ಹೇಳ್ತಿದ್ದಾನೆ ದೇವರಂದ್ರೆ, ಬೇತೇಲಿಗೆ ಬಂದು ದ್ರೋಹ ಮಾಡಿರಿ ಅಂದರೆ, ಬೇತೇಲ್ ಅಂದರೆ ದೇವರ ಕಟ್ಟುಗಳನ್ನು ಬಿಟ್ಟು, ಅಂದರೆ ದೇವರ ಸಮಾಜವನ್ನು ಬಿಟ್ಟು ಹೊರಗಿನ ಸಮಾಜಕ್ಕೆ ಹೋಗಿ ಅವರನ್ನು ದೇವರ ಆಜ್ಞೆಗಳನ್ನು ಮೀರುವುದು ಪ್ರೇರೆ. ಹೌದು, ಬೇರೆ ಪಕ್ಕದ ರಾಷ್ಟ್ರದ ಆಚಾರಗಳನ್ನು ಮಾಡುವುದು. ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನೂ ಹೆಚ್ಚಿಸಿರಿ ಅಂದರೆ, ದೇವರ ಜನರ ಮಧ್ಯದಲ್ಲಿ ಇದ್ದು ಅನ್ಯ ಜನರನ್ನು ಗಮನಿಸುತ್ತಾ ದೇವರ ಮುಂದೆ ದ್ರೋಹವನ್ನು ಹೆಚ್ಚಿಸಿಕೊಳ್ಳುತ್ತೆ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಯಜ್ಞಗಳನ್ನು ಅರ್ಪಿಸಿರಿ. ದಿನ ದೇವರಿಗೆ ಹೇಳಿದ, ಮೋಶೆ ಮುಖಾಂತರ ಹೇಳಿದ ಪ್ರತಿಯೊಂದು ಸಮಾಧಾನ ಯಜ್ಞ, ಪಾಪ ಪರಿಹಾರ ಯಜ್ಞ, ಹೌದು ಪ್ರೇರೆ, ದೋಷ ಪರಿಹಾರ ಯಜ್ಞ, ಹೀಗೆ ಮಾಡೋದೆಲ್ಲ ಮಾಡುತ್ತಾ
ಪಾಪ ಪರಿಹಾರ, ಸಮಾಧಾನ, ದೋಷ ಪರಿಹಾರ, ಹೀಗೆ ಯಜ್ಞಗಳನ್ನು ಅರ್ಪಿಸಿರಿ. 3 ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸಿರಿ. ದಶಮಾಂಶ ಕೂಡ ವ್ಯರ್ಥಾಚಾರ ಅಂತ ಪ್ರೇರೆ. 3 ದಿನಕ್ಕೆ ಒಂದು ಸಾರಿ ಸಲ್ಲಿಸಿರಿ. 1 ತಿಂಗಳಿಗೆ ಒಂದು ಸಾರಿ ದಶಮಾಂಶ ಕೇಳ್ತಾರೆ ಪ್ರೇರೆ, 10ರಲ್ಲಿ 1 ಪಾಲು. ಅಲ್ಲಿ ಇಸ್ರೇಲರಲ್ಲಿ ಹೇಗಿತ್ತಂದ್ರೆ ಪ್ರೇರೆ, ದೇವರು ಹೇಳ್ತಿದ್ದಾನೆ, ನೀವು 1 ತಿಂಗಳಿಗೆಲ್ಲ ದಶಮಾಂಶ ತೆಗೆದುಕೊಳ್ಳುವುದು. 3 ದಿನಕ್ಕೆ ಒಂದು ಕೇಳಿಬಿಡ್ರಿ ದಶಮಾಂಶ. 3 ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸಿರಿ. ಹುಳಿ ಹಿಟ್ಟನ್ನು ಕೃತಜ್ಞಾರ್ಪಣವಾಗಿ ಮಾಡಿರಿ. ಪ್ರೇರೆ, ಒಳ್ಳೆಯ ಹಿಟ್ಟಲ್ಲ, ಹುಳಿ ಹಿಟ್ಟನ್ನೇ ಕೃತಜ್ಞತಾರ್ಪಣವಾಗಿ ಮಾಡಿರಿ. ಅಂದರೆ ದೇವರಿಗೆ ಇಷ್ಟವಾದ ಪ್ರಾರ್ಥನೆ ಅಲ್ಲ, ದೇವರಿಗೆ ಇಷ್ಟವಲ್ಲದನ್ನೇ ಆರಿಸಿಕೊಳ್ಳಿರಿ ನೀವು. ಹೌದು. ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ನಾನು ಇಷ್ಟು ಕೊಟ್ಟಿದ್ದೇನೆ, ನಾನು ದಶಮಾಂಶ ಇಷ್ಟು ಕೊಟ್ಟಿದ್ದೇನೆ, ಹುಳಿ ಹಿಟ್ಟು ಇಷ್ಟು ಕೊಟ್ಟಿದ್ದೇನೆ ಎಂದು ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ಇಸ್ರಾಯೇಲರೇ, ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ. ಮತ್ತು ಇಸ್ರಾಯೇಲರು ಮಾಡ್ತಾರಂತೆ ಯಾವುದು? 1ನೇದು ದ್ರೋಹ ಮಾಡ್ತಾರಂತೆ ಪ್ರೇರೆ, ಅನ್ಯ ಜನಗಳಂತೆ ಲೋಕವನ್ನು ಆಶಿಸುವುದು. ಹೌದು. 2ನೇದು ದ್ರೋಹವನ್ನು ಇನ್ನೂ ಹೆಚ್ಚಿಸಿಕೊಳ್ತಾರಂತೆ. ಏನು? ಅನ್ಯ ಜನಗಳಂತೆ ದುಡ್ಡಿನ ಮೇಲೆ ಆಸೆ ಇರುವುದು. ಹೌದು ಪ್ರೇರೆ. ಮತ್ತು ಅವರ ಆಶೆಗಳಂತೆ ದೇವಜನರಾಗಿ ಕೂಡ ಅನ್ಯ ಜನರಂತೆ ಬಟ್ಟೆಗಳಲ್ಲಿ, ಊಟಗಳಲ್ಲಿ ಅವರಂತೆ ತೋರಿಸಿಕೊಳ್ಳುವುದು. ಮತ್ತು ಪ್ರತಿದಿನ ಬೆಳಿಗ್ಗೆ ಯಜ್ಞಗಳನ್ನು ಅರ್ಪಿಸುವುದು. ಹೌದು ಪ್ರೇರೆ, ಪ್ರತಿದಿನ ಯಜ್ಞಗಳನ್ನು ಅರ್ಪಿಸುವುದು. ಪರಿಸರ ಶಾಸ್ತ್ರಿಗಳು ಹೇಳಿದ ಪ್ರಭು 23ನೇ ಮತ್ತಾಯ ಸುವಾರ್ತೆ, ಮೋಶೆಯ ಸ್ಥಾನದಲ್ಲಿದ್ದಾರೆ ಯಾರು? ಶಾಸ್ತ್ರಿಗಳು, ಪರಿಸಾಯರು. ಮೋಶೆಯ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಹೇಳುವುದನ್ನು ಕೇಳಿರಿ, ಪಾಲಿಸಿರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡಿರಿ. ಅವರು ಹೇಳುತ್ತಾರೆ ಹೊರತು ಪಾಲಿಸುವುದಿಲ್ಲ. ಅವರು ಜನರ ಮೇಲೆ ಭಾರವಾದ ನೋವುಗಳನ್ನು ಹೊರಿಸುತ್ತಾರೆ ಹೊರತು ಕಿರುಬೆರಳಿನಿಂದಲೂ ಮುಟ್ಟಲು ಅಲ್ಲರು. ಮತ್ತೆ ಇಲ್ಲಿ ಇಸ್ರಾಯೇಲರಿಗೆ ಹೇಳ್ತಿದ್ದಾನೆ ಪ್ರಭು, ನೀವು ದಶಮಾಂಶವನ್ನು ಒಂದು ಸಲ ದಶಮಾಂಶವನ್ನು 3 ದಿನಕ್ಕೆ ಒಂದು ಸಲ ದಶಮಾಂಶವನ್ನು ಸಲ್ಲಿಸಿರಿ. ಹುಳಿ ಹಿಟ್ಟನ್ನು ಕೃತಜ್ಞಾರ್ಪಣವಾಗಿ ಹೋಮ ಮಾಡಿರಿ, ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ಇಸ್ರಾಯೇಲರೇ, ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ. ಹೌದ್ರಿ, ಇಸ್ರಾಯೇಲರಿಗೆ ಹೀಗೆ ಮಾಡುವುದು ಇಷ್ಟವಷ್ಟೇ ಅಂದು ದೇವರಿಗೆ ನನಗೆ ಇಷ್ಟವಾದದ್ದನ್ನು ಮಾಡುವಲ್ರಿ ಇಸ್ರಾಯೇಲರೇ, ನಿಮಗೆ ಇಷ್ಟವಾದದ್ದನ್ನು ಮಾಡುತ್ತಿದ್ದೀರಿ. ಏನು? ದಶಮಾಂಶವನ್ನು 3 ದಿನಕ್ಕೆ ಒಂದು ಸಲ್ಲಿಸಿಕೊಳ್ತೀರಿ. ಮತ್ತು ಗಿಲ್ಗಾಲ್, ಬೇತೇಲ್ ಅಂದರೆ ಇದು ದೇವರ ಸಮಾಜದಿಂದ ಹೊರಗಿನ ಸ್ಥಳ ಪ್ರೇರೆ. ಅಲ್ಲಿ ಹೋಗಿ ದೇವರಿಗೆ ದ್ರೋಹ ಮಾಡ್ತಾರೆ ಮತ್ತು ಇನ್ನೂ ಹೆಚ್ಚಿಸಿಕೊಳ್ತಾರೆ. ಪ್ರತಿದಿನ ಬೆಳಿಗ್ಗೆ ಯಜ್ಞಗಳನ್ನು ಅರ್ಪಿಸುತ್ತಾರೆ. ಯಾಕೆ? ದೇವರ ಚಿತ್ತ ನೆರವೇರಿಸಲು ಇದ್ದಂತೆಯೇ ನೆರವೇರಿಸಲಲ್ಲ, ಲೌಕಿಕವಾಗಿ ಜನರನ್ನು ಬೆಳೆಸಲು, ದೇವರನ್ನು ಆಶ್ರಯಿಸಿ ಲೌಕಿಕವಾಗಿ ಬೆಳೆಸಲು. ಹೀಗೆ ಪ್ರೇರೆ, ದಶಮಾಂಶ ಪ್ರಕಟಿಸಿರಿ, ಸಾರಿ ಹೇಳಿರಿ. ನೀವು ದಶಮಾಂಶ ಕೊಟ್ಟಿದ್ದನ್ನು ಪ್ರಕಟಿಸಿರಿ, ಸಾರಿ ಹೇಳಿರಿ. ಇಷ್ಟು ಕೊಟ್ಟಿದ್ದಾರೆ, ಇವರು ಇಂಥವರು, ಇಷ್ಟು ಬಡತನದವರು. ನೋಡಿ, ಯೇಸು ಪ್ರಭು ಏನು ಹೇಳಿದ? ಬಲಗೈ ಕೊಟ್ಟಿದ್ದನ್ನು ಎಡಗೈಗೆ ಗೊತ್ತಾಗಬಾರದು. ಹೌದು, ನಿಮ್ಮ ಧರ್ಮ ಮಾಡುವಾಗ ಜನರ ಮುಂದೆ ಕೆಂಬೂದಿಸಬೇಡಿರಿ. ಹೌದು, ಅಂತರಂಗವಾಗುವಂತೆ ಬಲಗೈ ಕೊಟ್ಟಿದ್ದು ಎಡಗೈಗೆ ತಿಳಿಯದಂತೆ ಮಾಡಿರಿ. ಆಗ ಪರಲೋಕ ತಂದೆಯಿಂದ ನಿಮಗೆ ಪ್ರತಿಫಲ ಬರುತ್ತದೆ. ಆದರೆ ನೀವು ಪ್ರಕಟಿಸಿಕೊಂಡರೆ ನಿಮಗೆ ಫಲ ಬಂದಾಯಿತು. ಹೌದು, ಜನರಿಂದ ನಿಮಗೆ ಹೊಗಳಿಕೆ ಬರುತ್ತದೆ, ದೇವರಿಂದಲ್ಲ. ಹೀಗೆ ಪ್ರೇರೆ, ಆಚಾರಗಳು ವ್ಯರ್ಥ ಕೇವಲ. ಆಮೋಸ್ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯದಲ್ಲಿ ನೋಡುವುದಾದರೆ ಪೀಠಿಕೆ, ಆಚಾರಗಳು ಕೇವಲ ವ್ಯರ್ಥ. 1ನೇದಾಗಿ ಆಚಾರಗಳು ನಾವು ನೋಡಿದ ಪ್ರೇರೆ, ಬೇತೇಲಿಗೆ ಒಂದು ದ್ರೋಹ ಮಾಡಿರಿ, ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನೂ ಹೆಚ್ಚಿಸಿರಿ. ಪ್ರತಿದಿನ ಬೆಳಿಗ್ಗೆ ಯಜ್ಞಗಳನ್ನು ಅರ್ಪಿಸಿರಿ. 3 ದಿನಕ್ಕೆ ಒಂದು ಸಾರಿ ದಶಮಾಂಶವನ್ನು ಸಲ್ಲಿಸಿರಿ. ದಶಮಾಂಶ ಕೂಡ ಕೇವಲ ಆಚಾರ, ವ್ಯರ್ಥ ಆಚಾರಗಳಲ್ಲಿ ಸೇರಲ್ಪಟ್ಟಿದೆ. ದೇವರು ಹೇಳಿದ್ದಾನೆ ಪ್ರೇರೆ ಆಮೋಸ್ ಪ್ರವಾದಿ ಮುಖಾಂತರ, ಅದು ಹಳ ಒಡಂಬಡಿಕೆ ಪ್ರಕಾರ. ಮತ್ತು ಹುಳಿ ಹಿಟ್ಟನ್ನು ಕೃತಜ್ಞಾರ್ಪಣವಾಗಿ ಮಾಡಿರಿ. ಒಳ್ಳೆ ಹಿಟ್ಟಲ್ಲ ಪ್ರೇರೆ, ಹುಳಿ ರಹಿತ ಹಿಟ್ಟಲ್ಲ, ಹುಳಿ ಹಿಟ್ಟು ಅಂದರೆ ದೇವರ ವಾಕ್ಯವನ್ನು ನಿರರ್ಥಕ ಮಾಡುವುದು. ಆಚಾರದ ನಿಮಿತ್ತ, ಸಂಪ್ರದಾಯದ ನಿಮಿತ್ತ, ಶರೀರಾಶಯ ನಿಮಿತ್ತ, ಹಣದಾಶೆ ನಿಮಿತ್ತ ದೇವರ ವಾಕ್ಯವನ್ನು ಹುಳಿ ಹಿಟ್ಟಾಗಿ ಮಾಡುವುದು, ನಿರರ್ಥಕ ಮಾಡುವುದು. ಪರಿಸರ ಶಾಸ್ತ್ರಿಗಳ ಪ್ರಭು ಹೇಳ್ತಾನಲ್ಲ, ನೀವು ಸಂಪ್ರದಾಯದ ನೆವದಲ್ಲಿ ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡುತ್ತಿದ್ದೀರಿ, ನಿಮಗೆ ಶ್ರಮ. ಹೌದು ಪ್ರೇರೆ, ಹೇಳ್ತಿದ್ದಾನೆ ಪ್ರಭು.
ಹೀಗೆ ಇಸ್ರಾಯೇಲರೇ ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ, ದಶಮಾಂಶ ಕೇಳುವುದು ನಿಮಗೆ ಇಷ್ಟವಷ್ಟೇ. ಹೌದು ಪ್ರೇರೆ. ಮತ್ತು ಕೃತಜ್ಞಾರ್ಪಣವಾಗಿ ಹುಳಿ ಇಟ್ಟು ಕೊಡುವುದು ಇಷ್ಟವಷ್ಟೇ. ದೇವರಿಗೆ ಸುಗಂಧವಾದ ಯಾವ್ದು ಪ್ರೇರೆ? ನಾವು ಪರಿಸಾಯನು ಮತ್ತು ಸುಂಕದವನು ಪ್ರಾರ್ಥನೆ ಮಾಡೋದಕ್ಕೆ ಹೋದಾಗ ಆ ಪರಿಸಾಯನ ಏನು ಹೇಳ್ತಾನೆ? ದೇವಾಲಯದ ಒಳಗೆ ಹೋದಾಗ, ದೇವರೇ ನಾನು ದಶಮಾಂಶ ಕೊಡುತ್ತೇನೆ, ಸದಾಪು, ಜೀರಿಗೆ, ಪುದೀನ ಮುಂತಾದವುಗಳಲ್ಲಿ, ಮತ್ತು ವಾರಕ್ಕೆ 2 ಅವತ್ತಿ ಉಪವಾಸ ಮಾಡುತ್ತೇನೆ, ಮತ್ತು ಈ ಹೊರಗಡೆ ನಿಂತಿದ್ದಾನಲ್ಲ ದೇವಾಲಯದ ಹೊರಗಡೆ ಈ ಸುಂಕದವನಂತೆಯೂ ನಾನಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಅಂತ ಪ್ರೇರೆ ಅಲ್ಲಿ ದಶಮಾಂಶ ಕುರಿತು ಹೇಳ್ತಿದ್ದಾನೆ. ಹೌದು ನೋಡಿ ಪ್ರೇರೆ, ಅಬ್ರಹಾಮನ ವಂಶದವರು ದಶಮಾಂಶ ಕೊಡಬೇಕಂತ ಹೇಳ್ತಾರಲ್ಲ. ನಾವು ಯೇಸು ಕ್ರಿಸ್ತನು ಸುವಾರ್ತೆಯಲ್ಲಿ ನೋಡುವುದಾದರೆ, ಆ ಯೇಸು ಕ್ರಿಸ್ತನು ಸಮಾಜ ಮಂದಿರದಲ್ಲಿ ಬೋಧಿಸುತ್ತಿರುವಾಗ 18 ವರ್ಷಗಳಿಂದ ಸೈತಾನಿಂದ ಬಂಧಿಸಲ್ಪಟ್ಟಾಕಿ ಗೂನಿ ಸ್ತ್ರೀ, ಬೆನ್ನು ಬಗ್ಗಿದಾಕಿ, ಆಕೆಯನ್ನು ನೋಡಿ ಅಮ್ಮ ನಿನ್ನ ವ್ಯಾಧಿಯಿಂದ ಗುಣಮುಖಳಾದ ಎಂದು ಕೈ ಇಟ್ಟು ನೆಟ್ಟಗೆ ಮಾಡುತ್ತಾನೆ ಪ್ರೇರೆ. ಹೌದು, ಎಲ್ಲರೂ ಪ್ರಭುವಿಗೆ ವಿರುದ್ಧವಾಗಿ ಮಾತಾಡುತ್ತಾರೆ. ಇದು ಸಬ್ಬತ್ ದಿನ, ಹೀಗೆ ಮಾಡಬಾರ್ದು ಎಂದಾಗ ನೋಡ್ರಿ, ನಿಮ್ಮ ಎತ್ತು ಕತ್ತೆ ಸಬ್ಬತ್ ದಿನ ತಗ್ಗಿನಲ್ಲಿ ಬಿದ್ದಾಗ ಹಳ್ಳದಲ್ಲಿ, ಅದು ಸಬ್ಬತ್ ದಿನ ಎಂದು ನೀವು ಅದನ್ನು ಎತ್ತುವುದಿಲ್ಲವೋ? ಮತ್ತು ನಿಮ್ಮ ಎತ್ತು ಕತ್ತೆಗಳನ್ನು ಸಬ್ಬತ್ ದಿನದಲ್ಲಿ ನೀರನ್ನು ಕುಡಿಸುವುದಕ್ಕೆ ಕರೆದುಕೊಂಡು ಹೋಗುವುದಿಲ್ಲವೋ? ಈ ಸ್ತ್ರೀ ಅವುಗಳಿಗಿಂತ ಶ್ರೇಷ್ಠವಾದಕ್ಕೆ ಮತ್ತು ಅಬ್ರಾಹ್ಮನ ವಂಶದಕ್ಕೆ 18 ವರ್ಷಗಳಿಂದ ದೇವರನ್ನು ಗುಣಪಡಿಸದಿದ್ದರೂ ನಾನು ನಂಬುತ್ತೇನೆ ಎಂದು ನಂಬುತ್ತಿದ್ದಾಳೆ. ಮತ್ತೆ ಈಕೆ ಗುಣವಾಗಿದ್ದು ಈಕೆ ಅಬ್ರಾಹ್ಮನ ವಿಶ್ವಾಸ ಇಟ್ಟಿದ್ದರಿಂದ ಅಲ್ಲಿ ಅಬ್ರಾಹ್ಮನ ವಿಶ್ವಾಸ ಪ್ರಕಟ ಆಗಿದೆ. ಅಲ್ಲಿ ಈಕೆ ಅಬ್ರಾಹ್ಮನಂತೆ ಐಶ್ವರ್ಯವಂತ ಅಂತ ಹೇಳಲಿಲ್ಲ. ಅಬ್ರಾಹ್ಮನ್ ಕೂಡ ಎಲ್ಲಿ ದಶಮಾಂಶ ಕೇಳಲಿಲ್ಲ. ಅಬ್ರಾಹ್ಮನು ಆತನಿಗೆ ಎದುರಿ ಅನ್ಯ ಜನಗಳ ರಾಜರು ಆತನಿಗೆ ಕೊಟ್ಟು ಕಳಿಸ್ತಿದ್ದರು. ಈತ ದೇವರ ಮನುಷ್ಯನ. ಇವತ್ತು ನಾವು ಕೇಳುತ್ತಿದ್ದೇವೆ, ದೇವರನ್ನೇ ಅನ್ಯ ಜನಗಳ ಮುಂದೆ ಕೈ ಚಾಚುವಂತೆ ಮಾಡಿದ್ದೇವೆ. ಇಲ್ಲ, ಅವರೇ ಇಷ್ಟಪಟ್ಟು ದೇವರಿಗೆ ಪ್ರೀತಿಸುವವರು ಯಾರು, ಪ್ರೀತಿಸಿದವರು ಯಾರು ಕೊಡುವುದರ ಮುಖಾಂತರ ಗೊತ್ತಾಗ್ತದೆ. ದಶಮಾಂಶ ಅಲ್ಲ, ಆಸ್ತಿಯಲ್ಲ, ಜೀವನವನ್ನೇ. ಹೌದು. ಹೀಗೆ ಕೇವಲ ಆಚಾರಗಳು ವ್ಯರ್ಥ ಎನ್ನುವುದರಲ್ಲಿ ಉಳಿಯಿಟ್ಟುವನ್ನು ಕೃತಜ್ಞಾರ್ಪಣವಾಗಿ ಮಾಡಿರಿ, ಕಾಣಿಕೆಗಳನ್ನು ಪ್ರಕಟಿಸಿ ಸಾರಿಕೊಳ್ಳಿರಿ. ಇಸ್ರಾಯೇಲರೇ, ಮತ್ತು ದಶಮಾಂಶ 3 ದಿನಕ್ಕೆ 1 ಸಾರಿ ಕೇಳಿರಿ, ಸಲ್ಲಿಸಿರಿ. ಮತ್ತು ಇಸ್ರಾಯೇಲರು ಹೀಗೆ ಮಾಡುವುದೇ ನಿಮಗೆ ಇಷ್ಟವಷ್ಟೇ. ದೇವರು ಹೇಳ್ತಿದ್ದಂದ್ರೆ ಇಂಡೈರೆಕ್ಟ್ ಆಗಿ, ನನಗೆ ಇಷ್ಟ ಅಲ್ಲ, ನಿಮಗೆ ಇಷ್ಟ ಆಗಿ ಮಾಡಿಕೊಂಡಿದ್ದೀರಿ. ನನಗೆ ಇಷ್ಟ ಏನಂದರೆ ಕರುಣೆಯಲ್ಲಿ ಅಚಲ ಆಸಕ್ತರಾಗಿರುವುದೇ. ಹೌದು ಪ್ರೇರೆ, ಯೇಸು ಪ್ರಭು ಹೇಳ್ತಿದ್ದಾನೆ. ಇನ್ನೊಂದು ಕಡೆಗೆ ಅಬ್ರಾಹ್ಮನ ಜಕ್ಕಯ್ಯ ಎಷ್ಟು ಹಣವಂತ ಪ್ರೇರೆ, ಯೇಸುವನ್ನು ನೋಡಬೇಕೆಂದ ಬಯಕೆ ಬಂತು. ಅದಕ್ಕೆ ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ, ಜನಸಂದಣಿ ನಿಮಿತ್ತ ಗಿಡ್ಡ ವ್ಯಕ್ತಿ ಆದ್ದರಿಂದ ಅಂತನು ಯೇಸು ಇದೇ ದಾರಿಯ ಮಾರ್ಗವಾಗಿ ಮತ್ತೆ ಬರಬೇಕಾಗಿದೆ. ಆ ದಾರಿಯ ಮಾರ್ಗದಲ್ಲಿ ಒಂದು ಆಲದ ಮರ ಇರ್ತದೆ, ಅದರೊಳಗೆ ಹೋಗಿ ಕುಳಿತುಕೊಳ್ತಾನೆ. ಹೌದು, ಆತ ಧನಾಢ್ಯ. ಹೌದು, ಆದರೆ ಸುಂಕ ವಸೂಲಿಗಾರ, ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ, ಗೌರ್ಮೆಂಟ್ ಹೇಳಿದ್ದಕ್ಕಿಂತ ಹೆಚ್ಚಾಗಿ ವಸೂಲು ಮಾಡುವತ. ಹೌದು, ಯೇಸು ಅದೇ ಮಾರ್ಗವಾಗಿ ಬಂದ, ಆಲದ ಮರದ ಬಳಿಯಲ್ಲಿ ನಿಂತ, ತನ್ನನ್ನು ಎದುರು ನೋಡುವ ಹೃದಯವನ್ನು ಬಡಿತವನ್ನು ಗ್ರಹಿಸಿದ ಜಕ್ಕಯ್ಯನೇ, ತಟ್ಟನ್ನು ಇಳಿದು ಬಾ ಎಂದು ಆಲದ ಮರದ ಕಡೆಗೆ ಎಲೆಗಳ ಮಧ್ಯದಲ್ಲಿ ಕಳ್ಳತನದಿಂದ ನೋಡುತ್ತಿರುವ ಜಕ್ಕಯ್ಯನನ್ನು ಕಂಡುಹಿಡಿದು, ಇಳಿದು ಬಾ ತಟ್ಟನೆ, ಇಂದು ನಿನ್ನ ಮನೆಯಲ್ಲಿ ನಾನು ಇಳಿದುಕೊಳ್ಳಬೇಕೆಂದಿದ್ದೇನೆ, ಪ್ರವೇಶಿಸುತ್ತೇನೆ ಎಂದಾಗ ಜಕ್ಕ ಇಳಿದು ಬಂದ ಪ್ರೇರೆ. ಇಳಿದು ಬಂದು ಕೂಡಲೇ ತನ್ನ ಮನೆ ಕರೆದುಕೊಂಡು ಹೋಗಿ ಪ್ರತಿಯೊಂದು ಮಾತು ಏನು ಹೇಳಿದ ಪ್ರೇರೆ? ಫಸ್ಟ್ ಮೊದಲನೇ ಮಾತು, ಪ್ರಭುವೇ, ನಾನು ಯಾರಿಂದಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ರೆ ಅವರಿಗೆ 1/4 ಹಿಂದಕ್ಕೆ ಕೊಡುತ್ತೇನೆ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ. ಹೌದು, ಆಗ ಯೇಸು ಪ್ರಭು ಏನಂದ? ಇದ್ದದ್ದನ್ನು ಬಡವರಿಗೆ ಹಂಚುವಾತ, ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವಾತ, ನ್ಯಾಯದ ಜೀವಿತವನ್ನು ಜೀವಿಸುವಾತ. ಆತನಿಗೆ ಹೇಳಿದ, ಈತನು ಕೂಡ ಅಬ್ರಾಹ್ಮನ ವಂಶಜನಲ್ಲವೇ? ನರಪುತ್ರನು, ದೇವಕುಮಾರನು, ದೇವರ ಪ್ರತಿರೂಪನು ಬಂದಿರುವುದು ತಪ್ಪಿ ಹೋಗಿರುವ ಕುರಿಗಳಂತಿರುವ ಅಥವಾ ನಾಶವಾಗುತ್ತಿರುವ ಜನರನ್ನು ಹುಡುಕಿ ರಕ್ಷಿಸುವುದಕ್ಕೆ, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ. ಮತ್ತೆ ಅಲ್ಲಿ ಅಬ್ರಾಹ್ಮನ ವಂಶದಾತ ಅಂದ ಪ್ರೇರೆ. ಅಬ್ರಾಹ್ಮನ ವಂಶದವರು ಖಾಲಿ ಮಾಡಿಕೊಳ್ತಾರೆ, ಸೇರಿಸಿಕೊಳ್ಳುವುದಿಲ್ಲ.
ಹೌದ್ರಿ. ಅಬ್ರಹಾಮ ವಂಶದಾಕಿ ಆ ನಡು ಬಗ್ಗಿದ ಸ್ತ್ರೀ 18 ವರ್ಷಗಳಿಂದ ದುಡ್ಡಿಗಾಗಿ ಪ್ರಾರ್ಥಿಸಲಿಲ್ಲ. ನನ್ನ ದೇವರು ನನ್ನನ್ನು ಗುಣಪಡಿಸುತ್ತಾನೆ, ಗುಣಪಡಿಸಲಿಕ್ಕೂ ಕೂಡ ನಾನು ಸಮಾಜ ಮಂದಿರಗಳು ಪ್ರಾರ್ಥನೆ ಮಾಡುತ್ತೇನೆ, ಒಂದಲ್ಲೊಂದು ಗುಣ ಮಾಡುತ್ತೇನೆ, ಗುಣ ಮಾಡಲಿಕ್ಕೂ ಕೂಡ ನನ್ನ ದೇವರು ನಿಜವಾದ ದೇವರು ಅಥವಾ ಒಳ್ಳೆ ಆತ. ಆಕೆ ಹಣದಲ್ಲಿ ವಿಶ್ವಾಸ ಇಟ್ಟಿದ್ದಿಲ್ಲ. ಅಬ್ರಹಾಮನ ವಂಶದವರು. ಹೌದು ಪ್ರಿಯ. ಇನ್ನು ಕೂಡ ನೋಡ್ತೇವೆ ಅಬ್ರಹಾಮನ ಸಂತತಿ, ಯೇಸು ಕ್ರಿಸ್ತ ಅಬ್ರಹಾಮನ ಸಂತತಿ ಪ್ರಿಯ. ಆತನು ಎಲ್ಲಿ ಹೇಳಲಿಲ್ಲ ಈ ಹಣದ ಆಶೆಗೆ ಬಲಿಯಾಗಬೇಡಿರಿ ಅಂದ. ನಾವು ನೋಡ್ತೇವೆ ಪ್ರಿಯ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 15ನೇ ವಾಕ್ಯ. ಲೂಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 15th ವರ್ಡ್. ಇಲ್ಲಿ ನೋಡುವುದಾದ್ರೆ ಎಲ್ಲ ಯೇಸು ಕ್ರಿಸ್ತ ಪ್ರಭು ಹೇಳ್ತಿದ್ದಾನೆ ಪ್ರಿಯ, ಲೋಕರಕ್ಷಕ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಪಾಪ, ಮರಣ, ಶರೀರ ಮತ್ತು ಲೋಕ ಎಲ್ಲವನ್ನು ನಮ್ಮ ಪರವಾಗಿ ತನ್ನ ದೇಹದಲ್ಲಿ ಹೊತ್ತುಕೊಂಡು ನಮ್ಮ ಶಿಕ್ಷೆಯ ಫಲವನ್ನು ಹೊತ್ತುಕೊಂಡು ನಮ್ಮ ನಿಮಿತ್ತ ಪಾಪ ಸ್ವರೂಪಿಯಾದನು, ಪಾಪ ಅರಿಯದಾತ. ಸಮಾಧಿ ಮಾಡಿ ನಮ್ಮೆಲ್ಲ ದೋಷ, ಅಪರಾಧ, ಪಾಪಗಳನ್ನು, ಅವಿಧೇಯತೆಯನ್ನು, ಅಕ್ರಮ ಜೀವಿತವನ್ನು, ಕೋಪ, ಪಾಪವನ್ನು ಸಮಾಧಿ ಮಾಡಿ ಮೃತ್ಯುಂಜಯನಾಗಿ 3ನೇ ದಿನ ಎದ್ದತ್ತ ಹೇಳುತ್ತಿದ್ದಾನೆ ಪ್ರೇರಿ. ಮರಣವನ್ನು ಮುರಿದು ಹಾಕಿದತ್ತ ನಮ್ಮ ಪಕ್ಷವಾಗಿ ನಿಂತು ಮರಣದ ಮೇಲೆ ನಮಗೆ ಜಯ ತಂದು ಕೊಟ್ಟ ಪ್ರಭು ಹೇಳ್ತಿದ್ದಾನೆ ಏನಂದ್ರೆ, ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳಲ್ಲಿ ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಹೌದು 21ನೇ ವಾಕ್ಯ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 21ರಿಂದ. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತರಾಗದೆ ಇರುವವನು ಅವನಂತೆ ಇದ್ದಾನೆ. ದೇವರ ವಾಕ್ಯವನ್ನು, ನಿಜವಾದ ಐಶ್ವರ್ಯವಾದ ದೇವರ ವಾಕ್ಯವನ್ನು ಇದ್ದಂತೆಯೇ ಬೋಧಿಸದೆ ಇರುವಾತನು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದಿರುವವನು ಅವನಂತೆಯೇ ಇದ್ದಾನೆ. ಹೀಗೆ ಪ್ರಭು ಹಣದ ಕುರಿತು ಹೇಳ್ತಿದ್ದಾನೆ ಏನಂದ್ರೆ, ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಎಲ್ಲಾ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ, ನಾವು 1ನೇ ತಿಮೋತಿ ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 36ನೇ ವಾಕ್ಯ. ಸ್ಲಾಮ್ಸ್ 119 ವರ್ಸ್ 36 ವರ್ಡ್. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 36ನೇ ವಾಕ್ಯ. ಇಲ್ಲಿ ಓದುವುದಾದರೆ ದಾವೀದನು ಹೇಳ್ತಿದ್ದಾನೆ ಪ್ರೇರೆ, ಏನು, ಧರ್ಮಶಾಸ್ತ್ರದ ಮಹತ್ತನ್ನು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಇಲ್ಲಿ 119ನೇ ಕೀರ್ತನೆ 36ನೇ ವಾಕ್ಯದಲ್ಲಿ, ನನ್ನ ಮನಸ್ಸನ್ನು ದ್ರವ್ಯಾಶೆಗಳ ನಿನ್ನ ಕಟ್ಟಳೆಗಳಿಗೆ ತಿರುಗಿಸು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ದಾವೀದ ಹೇಳ್ತಿದ್ದಾನೆ, ನನ್ನ ಮನಸ್ಸನ್ನು ದ್ರವ್ಯ ಆಶೆಗಲ್ಲ, ಹಣದ ಆಶೆಗಲ್ಲ, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು. ಯೇಸು ಸುವಾರ್ತೆ ಸಾರಿದ ಹಣದ ವಿಷಯ ಬರಲೇ ಇಲ್ಲ ಪ್ರೇರೆ. ಐಶ್ವರ್ಯವಂತ ಯುವಕ ಬಂದು, ಬೋಧಕನೇ, ಒಳ್ಳೆಯ ಬೋಧಕನೇ, ನನ್ನ ನಿತ್ಯ ಜೀವ, ಅಮರ ಜೀವ ಸ್ವರ್ಗ ಪಡೆಯಬೇಕಾದರೆ ಏನು ಮಾಡಬೇಕೆಂದು ಕೇಳಿದಾಗ, ದೇವರ ಆಜ್ಞೆಯನ್ನು ನೆರವೇರಿಸಿ ನಿನಗೆ ನಿತ್ಯ ಜೀವ, ಅಮರ ಜೀವ, ಮೋಕ್ಷ ಸಿಗುತ್ತದೆ, ದೇವರ ಲೋಕಕ್ಕೆ ಹೋಗ್ತಿದ್ದೆ ಅಂದಾಗ ಆಜ್ಞೆ ನೆರವೇರಿಸಲು ಯೇಸು ಐಶ್ವರ್ಯವಂತ ಯುವಕನಿಗೆ ಹೇಳಿದಾಗ ಆತನು ಹೇಳ್ತಾನೆ, ಸ್ವಾಮಿ, ಚಿಕ್ಕಂದಿನಿಂದಲೇ ಇವುಗಳನ್ನೆಲ್ಲ ನೆರವೇರಿಸುತ್ತಾ ಬಂದಿದ್ದೇನೆ, ಇನ್ನೇನು ಕೊರತೆ ನನಗೆಂದು ಯೇಸುವನ್ನೇ ಪ್ರಶ್ನಿಸುತ್ತಾನೆ. ಆಗ ಯೇಸು ಆತನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಅಪಾರ ಆಸ್ತಿಪಾಸ್ತಿಯನ್ನು ಮಾರಿ ಬಡಬಗರಿಗೆ ಹಂಚಿ ನನ್ನ ಹಿಂಬಾಲಿಸು, ಆಗ ಸ್ವರ್ಗದಲ್ಲಿ, ಪರಲೋಕದಲ್ಲಿ ನಿನಗೆ ಅಪಾರ ಆಸ್ತಿ ಇರುವುದು ಎಂದಂದ್ರೆ. ಯುವಕನು ಎಲ್ಲ ಆಜ್ಞೆ ನೆರವೇರಿಸಿದ್ದಾನಂತ ಆಜ್ಞೆ ಆದರೂ ಕೂಡ ಆತನಿಗೆ ಖಚಿತತೆ ಸಿಗಲಿಲ್ಲ. ಆಗ ಪ್ರಭು ಹೇಳಿದ, ನೀನು ಅಪಾರ ಆಸ್ತಿ ಪಾಸ್ತಿ ಇದ್ದದಲ್ಲ, ಅದನ್ನು ಮಾಡು. ಒಂದನೇದು. ಎರಡನೇದು, ಬಡವರಿಗೆ ಹಂಚು, ರಿಯಲ್ ಬಡವರಿಗೆ ಹಂಚು, ಡೂಪ್ಲಿಕೇಟ್ ಅವರಿಗೆ ಹಂಚಬೇಡ, ನಿನ್ನ ಸಭೆಯವರಿಗೆ ಕೊಡಬೇಡ.
ಇನ್ನಿತರ ಸಭೆಗಳಿಗೆ ಕೊಡು, ಅನ್ಯ ಜನರಿಗೆ ಕೊಡು. ಹೌದು. ಮತ್ತು ನನ್ನನ್ನು ಬಂದು ಹಿಂಬಾಲಿಸು. ನೀನು ಮಾರಿ ಬಡಬಗರಿಗೆ ಹಂಚಿ ಬರುವಾಗ ನಾನು ಎಲ್ಲೇ ಇರುತ್ತೇನೆ. ಗಾಳಿ ಇದ್ದಂತೆ, ದೇವರ ಆತ್ಮದಿಂದ ಹುಟ್ಟಿದವರು ಗಾಳಿ ಇದ್ದಂತೆ. ಗಾಳಿ ಬೀಸುತ್ತದೆ ಹೊರತು ಕೇಳಿಸ್ತದೆ, ಎಲ್ಲಿ ಹೋಗುತ್ತದೆ ಗೊತ್ತಿಲ್ಲ. ನೀನು ಹುಡುಕಿ ಬರಬೇಕು, ನನ್ನ ಹಿಂಬಾಲಿಸಬೇಕು ಮತ್ತು ಹಿಂತಿರುಗದಂತೆ ಹಿಂಬಾಲಿಸಬೇಕು. ಹೌದು. ಖಚಿತವಾಗಿ ವಾಕ್ಯದ ಪ್ರಕಾರ ಆತ್ಮಾನುಸಾರವಾಗಿ, ಹೌದು, ಹುಳಿ ಹಿಟ್ಟಿನಂತೆ ಹಿಂಬಾಲಿಸಬಾರದು. ಹೌದು ಪ್ರೇರೆ. ಆವಾಗ ಪರಲೋಕದಲ್ಲಿ ನಿನಗೆ ಪ್ರತಿಫಲ ಸಿಗುತ್ತೆ ಅಂದಾಗ ಆತನು ಮುಖ ಬಾಡಿದಾತನಾದ ಪ್ರೇರೆ. ಯಾಕಂದರೆ ಆತನಿಗೆ ಅಪಾರ ಆಸ್ತಿ ಪಾಸ್ತಿ ಇದ್ದರಿಂದ ಅದನ್ನು ಬಿಡಲು ಮನಸ್ಸಿಲ್ಲ. ಯೇಸುವನ್ನೇ ಬಿಟ್ಟು ಹೋದ ಪ್ರೇರೆ. ಅಂದರೆ ನಿತ್ಯ ಜೀವನ ಬಿಟ್ಟು ಹೋದ, 10 ಆಜ್ಞೆಗಳು ನೆರವೇರಿಸಿದ. ಆದರೆ ಹಣದ ಮೇಲೆ ಆಸೆ ಇತ್ತು. ಮತ್ತು ಅಬ್ರಹಾಮನು ಕೂಡ ದಶಮಾಂಶ ಯಾವಾಗ ಕೊಟ್ಟ ಪ್ರೇರೆ? ಮೆಲ್ಕಿಸೆದೇಕೆಂಬ ಆದಿ ಅಂತ್ಯ ಇಲ್ಲದಾತ, ಆ ತಂದೆ ತಾಯಿ ಇಲ್ಲದಾತ, ಎಲ್ಲಿಂದ ಬಂದು ಎಲ್ಲಿ ಹೋತಾನೆ ಗೊತ್ತಿಲ್ಲ, ಆತನಿಗೆ ಕೊಟ್ಟ ಪ್ರೇರೆ. ಹೌದು. ಯುದ್ಧದಲ್ಲಿ ಜಯಿಸಿ ಬಂದಿದ್ದರಿಂದ ಹೌದು, ಯಾರನ್ನು ಆತ ಕೈ ಚಾಚಿಲ್ಲ ಕೊಡು ಎಂದು. ದೇವ್ರು ನನ್ನ ಕರೆದನ, ನಾನು ಗೊತ್ತಿರಲಾರ್ದ ಊರಿಗೆ ಹೋಗ್ತೀನಿ, ನನಗೆ ಸಹಾಯ ಮಾಡ್ರಿ ಅಂತ ಯಾರು ಕೇಳಿದ್ರು ಪ್ರೇರೆ. ನನ್ನ ಕರೆದ ದೇವರು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ, ಶಾಂತಿದಾಯಕನಾಗಿದ್ದಾನೆ. ಸೈತಾನನ ಆಕರ್ಷಣೆ ಎಂತಿರುವ ಹಣದಾಸೆಯನ್ನು ನನ್ನ ಕಾಲಗಳಿಗೆ ಹಾಕಿ ತುಳಿಸುತ್ತಾನೆ ಶೀಘ್ರವಾಗಿ. ಹೌದು. ಹಾಗೆ ಜೀವಿಸಿದ ಅಬ್ರಹಾಮನು. ಹೌದು. ಹೀಗೆ ಹಣದಾಶೆಗಲ್ಲ, ದಾವೀದ ಹೇಳ್ತಿದ್ದ ಪ್ರೇರೆ, ನನ್ನ ಮನಸ್ಸನ್ನು ಹಣದಾಶೆಗಲ್ಲ ದೇವರೇ, ನಿನ್ನ ಆಜ್ಞೆಗಳ ಕಡೆಗೆ ತಿರುಗಿಸು, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ. ಅಂದರೆ ಹಣದಾಶೆ ವ್ಯರ್ಥ ಕಾರ್ಯ ಪ್ರೇರೆ. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ಹಣದಾಶೆ ಕಡೆಗೆ ತಿರುಗಿದರೆ ನಮ್ಮ ಮನಸ್ಸು, ನಮ್ಮ ಬೋಧನೆ ವ್ಯರ್ಥ ಆಗ್ತದೆ, ನಮ್ಮ ಸೇವೆ ವ್ಯರ್ಥ ಆಗ್ತದ, ನಾವು ಸಂಪಾದಿಸಿದ ಆತ್ಮಗಳು ವ್ಯರ್ಥ ಆಗ್ತದ, ಮತ್ತು ನಮ್ಮ ದೃಷ್ಟಿ ವ್ಯರ್ಥ ಆಗ್ತದ. ಹೌದು. ದೇವರ ಕಡೆಗೆ ಇರುವುದಿಲ್ಲ ಮತ್ತು ದೇವರ ಮಾರ್ಗದಲ್ಲಿ ನಾವು ನಡೆಯುವುದಿಲ್ಲ. ಹಣದಾಶೆ ನಮ್ಮನ್ನು ಚೈತನ್ಯಗೊಳಿಸುವುದಿಲ್ಲ ಪರಿಶುದ್ಧಾತ್ಮದಿಂದ. ಹೌದು. ಹೀಗೆ ಆ ಆತ್ಮಗಳು ನಿಜವಾಗಿಯೂ ಅಲ್ಲವೋ ಎಂದು ಪರೀಕ್ಷಿಸಬೇಕು ಪ್ರೇರೆ. ಸೇವಕರು ಹೇಳಿದರು, ಅದು ವಾಕ್ಯಕ್ಕೆ ಅನುಸಾರವಾಗಿದೆಯಾ? ಹೌದು. ಹೌದು ಪ್ರೇರೆ. ಯೇಸು ಹೇಳ್ತಿದ್ದಾನೆ, ನಾನು ಹೇಳೋದೇನೆಂದರೆ, ಹೌದು, ಹಳ ಒಡಂಬಡಿಕೆ ಪ್ರಕಾರ ಅಲ್ಲ, ಅದು ಅಲ್ಲಿಗೆ ಅಲ್ಲೂ ಕಣ್ಣಿಗೆ ಕಣ್ಣು ಎಂದು ನೀವು ಕೇಳಿದ್ದೀರಿ. ಅದನ್ನು ನಾನು ಹೇಳುವುದೇನೆಂದರೆ, ನೀನು ಶತ್ರುವನ್ನು ಪ್ರೀತಿಸು, ನಿನ್ನ ಪೀಡಿಸುವವರಿಗಾಗಿ ಪ್ರಾರ್ಥಿಸು, ನಿನಗೆ ಅಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡು. 1 ಕಿಲೋಮೀಟರ್ ಅಂದರೆ 2 ಕಿಲೋಮೀಟರ್ ಹೋಗು, 1 ಕೆನೆ ಹೊಡೆದರೆ 2ನೇ ಕೆನೆ ತಿರುಸು, ಮೇಲಂಗಿ ಕೇಳಿದವರಿಗೆ ಒಳಂಗಿಯನ್ನು ಕೂಡ ಕೊಟ್ಟು ಬಿಡು. ಹೌದು ಪ್ರೇರೆ. ಮತ್ತು ಸಾಲ ಕೇಳ ಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ. ಮತ್ತು ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ತಂದೆ ನಿನಗೆ ಪ್ರತ್ಯುಪಕಾರ ಬಹಿರಂಗವಾಗಿ ಮಾಡುತ್ತಾನೆ. ಹೌದು ಪ್ರೇರೆ. ಹೀಗೆ ದ್ರವ್ಯಾಶೆಗಲ್ಲ, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಸು, ವ್ಯರ್ಥ ಕಾರ್ಯಗಳ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಪಡಿಸು. ನೀನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ಹೇಳಿದ ನುಡಿಯನ್ನು ನಿನ್ನ ಸೇವಕನ ವಿಷಯದಲ್ಲಿ ನೆರವೇರಿಸು. ಹೌದು ಪ್ರೇರೆ. ದೇವರು ನಮ್ಮ ಅವಮಾನವನ್ನು ತೊಲಗಿಸುತ್ತಾನೆ, ಅದಕ್ಕೋಸ್ಕರ ಅಂಜಬಾರದು. ಆತನ ವಿಧಿಗಳು ಹಿತಕರವಾಗಿವೆ. ಈಗೋ ಮನುಷ್ಯರ ಮೇಲೆ ಕೈ ಚಾಚಬಾರದು. ಮತ್ತು ಈಗೋ ದೇವರ ನಿಯಮಗಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ಹೇಳ್ತಿದ್ದಾನೆ ದಾವೀದ. ನಾವು ಕೂಡ ಪ್ರೀತಿಸೋಣ ಪ್ರೇರೆ. ದೇವರು ತನ್ನ ನೀತಿಗನುಸಾರವಾಗಿ ನಮ್ಮನ್ನು ಚೈತನ್ಯಗೊಳಿಸುತ್ತಾನೆ. ಹೀಗೆ ಕೇವಲ ಆಚಾರಗಳು ವ್ಯರ್ಥ ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡುತ್ತದೆ ಪ್ರೇರೆ. 1ನೇ ತಿಮೋತಿ ನಾವು ನೋಡಿದ ಪ್ರೇರೆ, ಕೇವಲ ಆಚಾರಗಳು ವ್ಯರ್ಥ ಎನ್ನುವ ಅಂಶದಲ್ಲಿ 1ನೇದಾಗಿ ಆಚಾರಗಳು, ಗಿಲ್ಗಾಲಿಗೆ ಹೋಗಬೇಡಿರಿ, ದ್ರೋಹ ಮಾಡಬೇಡಿರಿ. ಹೌದು. ಮತ್ತು ದಶಮಾಂಶ 3 ದಿನಕ್ಕೆ 1 ಸಾರಿ ಕೇಳಿರಿ ಹೇಳ್ತಿದ್ದಂತ್ರಿ ದೇವರು ಇಸ್ರಾಯೇಲರಿಗೆ. ಬೇತೇಲಿಗೆ ಬಂದು ದ್ರೋಹ ಮಾಡಿರಿ. ಗಿಲ್ಗಾಲಿನಲ್ಲಿ ನೆರೆದು ದ್ರೋಹವನ್ನು ಇನ್ನೂ ಹೆಚ್ಚಿಸಿರಿ. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಯಜ್ಞಗಳನ್ನು ಅರ್ಪಿಸಿರಿ. 3 ದಿನಕ್ಕೆ 1 ಸಲ ದಶಮಾಂಶವನ್ನು ಸಲ್ಲಿಸಿರಿ. 3 ದಿನಕ್ಕೆ 1 ಸಾರಿ ದಶಮಾಂಶವನ್ನು ಸಲ್ಲಿಸಿರಿ. ದೇವರು ಹೇಳ್ತಿದ್ದಾನೆ. ಅಂದರೆ ಇಸ್ರಾಯೇಲರು ಇಂಥ ಆಸೆ ಉಳ್ಳವರಾಗಿದ್ದಾರೆ, ಅದಕ್ಕೆ ನೀವು ಸಲ್ಲಿಸಿಕೊಳ್ಳಿರಿ. ಹುಳಿ ಹಿಟ್ಟನ್ನು ಕೃತಜ್ಞಾರ್ಪಣವಾಗಿ ಹೋಮ ಮಾಡಿರಿ. ಹುಳಿ ಹಿಟ್ಟು ಅಂದರೆ ಕೃತಜ್ಞಾರ್ಪಣ ಅಂದರೆ ನಮ್ಮ ಪ್ರಾರ್ಥನೆ ಪ್ರೇರೆ, ಹೃದಯದ ಮೊಣಕಾಲಾಗಲಿ, ಕಣ್ಣೀರಾಗಲಿ, ಕೂಗಿಯಾಗಲಿ, ಅದು ಹುಳಿ ಹಿಟ್ಟು ಸಮರ್ಪಿಸಿರಿ. ಒಳ್ಳೆ ಹಿಟ್ಟು, ಹುಳಿ ಇಲ್ಲದ ಹಿಟ್ಟು ಸಮರ್ಪಿಸಬೇಡ್ರಿ, ಯಥಾರ್ಥವಾದ ಹಿಟ್ಟು ಸಮರ್ಪಿಸಬೇಡ್ರಿ. ನನಗೆ ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ನಿಮ್ಗೆ ಏನೇನು ಕೊಡ್ತಾರಲ್ಲ ದಶಮಾಂಶ, ಅವರ ಹೆಸರನ್ನು ಹೇಳಿರಿ, ವಿಡಿಯೋ ಮಾಡಿ ತೋರಿಸಿರಿ, ಸಾರಿಕೊಳ್ಳಿರಿ.
ಇಸ್ರಾಯೇಲರು ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ. ನೋಡ್ರಿ, ಇವರು ಇಸ್ರಾಯೇಲರಾಗಿದ್ದು ಎದುರವ್ರನ್ನ ಇಸ್ರಾಯೇಲರು ಅಂತಾರೆ ಪ್ರೇರೆ. ಎದುರವರು ಆ ಇಸ್ರಾಯೇಲರು ಬಿದ್ದು ಬಿದ್ದು ಎದ್ದರು. ಈ ಇಸ್ರಾಯೇಲರಾದರೂ ಎದ್ದೇಳಲಿಲ್ಲ ಪ್ರೇರೆ. ನೀವು ಹಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳ್ತಿದ್ದಾನೆ ದೇವರು. ಏನು, ಉಳಿಯಿಟ್ಟು ಕೃತಜ್ಞಾರ್ಪಣವಾಗಿ ಹೋಮ ಮಾಡಿ ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿಕೊಳ್ಳಿರಿ. ಇಸ್ರಾಯೇಲರೇ, ಹೀಗೆ ಮಾಡುವುದು ನಿಮಗೆ ಇಷ್ಟವಷ್ಟೇ. ಹೌದು, ಇವ್ರು ಇಸ್ರಾಯೇಲರು. ಯಾರು ಎದ್ದೇಳಾರ್ದ ಹಂಗೆ ಆದೇಶ ಕಂಟಿನ್ಯೂ ಆಗಿ ಮಾಡೋರು. ನಾವಾದ್ರೂ ನಿಜವಾದ ಇಸ್ರಾಯೇಲರು ಪ್ರೇರೆ. ದಶಮಾಂಶಗಳಲ್ಲಿ ನಾವು ಹೆಚ್ಚಳ ಪಡುವುದಿಲ್ಲ ಮತ್ತು ಕೊಟ್ಟ ಕಾಣಿಕೆಗಳನ್ನು ಸಾರಿಕೊಳ್ಳುವುದಿಲ್ಲ ಮತ್ತು ಹುಳಿ ಹಿಟ್ಟನ್ನು ಕೃತಜ್ಞಾರ್ಪಣವಾಗಿ ಸಲ್ಲಿಸುವುದಿಲ್ಲ, ಸ್ವಾರ್ಥ ಪ್ರಾರ್ಥಿಸುವುದಿಲ್ಲ. ಹೌದ್ರಿ, ಕೇವಲ ಆಚಾರ, ವ್ಯರ್ಥ ಆಚಾರಗಳನ್ನು ಮಾಡುವುದಿಲ್ಲ ಅಂತ ಕೃಪೆ ಪ್ರಭು ನಮ್ಗೆ ನೀಡುತ್ತಾನೆ ಪ್ರಿಯರೇ. ಮತ್ತು ತಿಮೋತಿ ಪತ್ರಿಕೆ 1ನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡಿದೆ ಪ್ರಿಯರೇ. 1 ತಿಮೋತಿ ಚಾಪ್ಟರ್ 6 ವರ್ಸ್ 10th ವರ್ಡ್. 1ನೇ ತಿಮೋತಿ. Hallelujah. Thank you, Jesus. Praise to Jesus. Worship you, Jesus. ತಿಮೋತಿ 1ನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ ಪ್ರಿಯರೇ. ಇಲ್ಲಿ ಹೇಳ್ತಿದ್ದಾನೆ ಪೌಲನು ತಿಮೋತಿನಿಗೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹೌದು, ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ಕೆಲವರು ಪ್ರೇರೆ. ಹೌದು, ಆದರೆ ಇನ್ನು ಕೆಲವರು ಹಣದಾಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ಗೊತ್ತಿದ್ರು ಕೂಡ ಅದಕ್ಕಾಗಿ ಆತುರಪಡುತ್ತಿದ್ದಾರೆ. ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಡುವಂತ ಬೋಧನೆ ಮಾಡುತ್ತಿದ್ದಾರೆ, ಬಿಟ್ಟು ಅಲೆದಾಡುತ್ತಿದ್ದಾರೆ. ದೇವರ ನಿಜವಾದ ವರಗಳಿಲ್ಲದೆ, ಫಲಗಳಿಲ್ಲದೆ, ಆಯುಧಗಳಿಲ್ಲದೆ, ಲೋಕವನ್ನು ಲೌಕಿಕತೆಗೆ ಒಳಪಡಿಸುತ್ತಿರುವ ದುಷ್ಟನನ್ನು ಬಂಧಿಸುವ ಮಾರ್ಗವಿಲ್ಲದೆ, ಹಣದಾಸೆ ಕೆಟ್ಟತನಕ್ಕೆ ಮೂಲವಾಗಿದೆ. ಅದಕ್ಕಾಗಿ ಅವರು ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ತಾರೆ. ಕ್ರಿಸ್ತ ನಂಬಿಕೆ ಬಿಟ್ಟು ಆ ಸೇವಕರು ಯಾರು ಹೇಳಂಗಿಲ್ಲ, ನಾನು ಕ್ರಿಸ್ತ ನಂಬಿಕೆಯಲ್ಲಿದ್ದೇನೆಂದು. ಪೌಲ ಹೇಳಿದ, ನಿಮಗೆ ಸಾರಲ್ಪಟ್ಟ ಸುವಾರ್ತೆಗೆ, ಭಿನ್ನವಾದ ಸುವಾರ್ತೆಗೆ ಇಷ್ಟು ಬೇಗವಾಗಿ ಸ್ವೀಕರಿಸುತ್ತೀರೆಂದು ನನಗೆ ಆಶ್ಚರ್ಯವಾಗುತ್ತಿದೆ. ನಿಜವಾಗಿಯೂ ಬೇರೊಂದು ಸುವಾರ್ತೆ ಇಲ್ಲ. ಹೌದು ಪ್ರೇರೆ, ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳುವುದೇ ನಿಜವಾದ ಸುವಾರ್ತೆ. ಕ್ರಿಸ್ತ ಯೇಸುಗೋಸ್ಕರ ಸಮಸ್ತವನ್ನು ಕಾಲಕಸವೆಂದು ಪರಿಗಣಿಸುವುದೇ ನಿಜವಾದ ಸುವಾರ್ತೆ. ಶಿಲುಬೆಗೆ ಎಳೆಯಲ್ಪಟ್ಟ ಕ್ರಿಸ್ತ ಯೇಸುವಿನಲ್ಲಿ ಹೆಚ್ಚಳ ಪಡುವುದೇ ನಿಜವಾದ ಸುವಾರ್ತೆ, ದಶಮಾಂಶದಲ್ಲೆಲ್ಲ. ಹೌದು, ಹೀಗೆ ವ್ಯರ್ಥ ಆಚಾರಗಳಲ್ಲ, ಈ ದಶಮಾಂಶ ವ್ಯರ್ಥ ಆಚಾರಗಳಲ್ಲಿ ಬಂದಿದೆ ಎಂದು ದೇವರು ಹೇಳುತ್ತಿದ್ದಾನೆ. ಆಮೋಸ್ ಪ್ರವಾದಿ ಗ್ರಂಥ 4ನೇ ಅಧ್ಯಾಯ 4-5ನೇ ವಾಕ್ಯದಲ್ಲಿ, ಇಸ್ರಾಯೇಲರೇ, ಇದೇ ನಿಮಗೆ ಇಷ್ಟ ಅಂದರೆ ದೇವರು ಅವ್ರಿಗೆ ಹೇಳ್ತಿದ್ದಾನೆ, ನೀವು ಹೀಗೆ ಇರ್ತೀರಿ. ಹೌದು, ನಾವಾದರೂ ನಿಜವಾದ ಇಸ್ರಾಯೇಲರ ಪ್ರೇರೆ. ಯೇಸುವಿನಲ್ಲಿ ಹೆಚ್ಚಳ ಪಡೋಣ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿ ದೂರವಾಗಿರೋಣ. ಹೌದು, ಅದು ದಶಮಾಂಶ ಆಗಿರ್ಬೋದು, ಉಳಿ ಹಿಟ್ಟಿನಂಥ ಪ್ರಾರ್ಥನಾ ಜೀವಿತ, ಸೇವಾ ಜೀವಿತ ಆಗಿರ್ಬೋದು. ಒಂದು ಪ್ರೇರೆ, ಗಿಲ್ಗಾಲ್, ಇವೆಲ್ಲ ಅಂದರೆ ದೇವರಿಗೆ ದೂರವಾಗಿ ಜೀವಿಸುವುದು. ಹೌದು ಪ್ರೇರೆ. ಮತ್ತು ಇಸ್ರಾಯೇಲರೇ, ನೀವು ಪ್ರತಿದಿನ ನಿಮ್ಮ ಯಜ್ಞಗಳನ್ನು ಸಮರ್ಪಿಸಿರಿ. ಹೌದು, ಅವರು ದೇವರು ಸ್ವೀಕರಿಸ್ತಿದ್ದಾನಂತ ಡೈಲಿ ವಾಕ್ಯ ಹೇಳುವುದು, ಸುವಾರ್ತೆ ಸಾರುವುದು ಇಲ್ಲ ಪ್ರೇರೆ. ದೇವರು ಹೃದಯವನ್ನು ನೋಡುತ್ತಿದ್ದಾನೆ. ಹೌದು, ಹೃದಯಕ್ಕೆ ಅಂಟಿದೆ ಗುಣವಾಗದ ರೋಗ. ಹೌದು, ಅದನ್ನು ಗ್ರಹಿಸುವವರು ಯಾರು? ಆ ಹೃದಯ ರೋಗ ಸರಿಪಡಿಸಿಕೊಂಡು ಸೇವೆ ಮಾಡಬೇಕಾಗಿದ್ದರೆ ಎಲ್ಲ ಸೇವೆ ದೇವರು ಒಪ್ಪುವುದಿಲ್ಲ. ಹೌದು, ಜ್ಞಾನದಿಂದ, ದೇವರ ಮನೋಭಾವದಿಂದ, ವಾಕ್ಯದ ಆತ್ಮದಿಂದ, ಆತ್ಮನ ಸ್ವಭಾವದಿಂದ ಮಾಡಬೇಕಾಗಿದೆ. ಹೀಗೆ ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ಹಣದಾಶೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿ ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಕ್ರಿಸ್ತ ನಂಬಿಕೆಗಳನ್ನು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವನ ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆ ಮಾಡಿದ್ದೀಯಲ್ಲ. ಸರ್ವಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆ ಪೊಂತಿ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷ ಆಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು.
ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತನ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರು ಆತನನ್ನು ಕಾಣಲಿಲ್ಲ, ಯಾರು ಕಾಣಲಾರರು. ಆತನಿಗೆ ಮಾನವು ನಿತ್ಯ ಅಧಿಪತ್ಯವು ಇರಲಿ. ಆಮೇಲೆ ಮತ್ತೆ ಅದೇ ತಿಮೋಥಿ 6ನೇ ಅಧ್ಯಾಯ 17ನೇ ವಾಕ್ಯ ನೋಡೋದಾದ್ರೆ, ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರವನ್ನು ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆಯ ಆಸ್ತಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತ ಅವರಿಗೆ ಆಜ್ಞಾಪಿಸು. ಅಲ್ಲೇ ತಿಮೋಥೆಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ, ಅಂದರೆ ಈ ದಶಮಾಂಶದಂಥ ಬೋಧನೆಗೆ ಹೌದು ಪ್ರೇರೆ, ಮತ್ತು ಹುಳಿ ಹಿಟ್ಟಿನಂಥ ಯಜ್ಞಗಳ ಬೋಧನೆಗೆ ಹೌದು ಪ್ರೇರೆ, ನಿಮ್ಮ ಕಾಣಿಕೆಗಳನ್ನು ಪ್ರಕಟಿಸಿರಿ, ಸಾರಿ ಹೇಳಿಕೊಳ್ಳಿರಿ, ಇಸ್ರಾಯೇಲರೇ ಇದುವೇ ನಿಮಗೆ ಇಷ್ಟವಷ್ಟೇ ಎಂದು ದೇವರ ಗದರಿಕೆಗೆ ಒಳಗಾದ ಇವುಗಳಿಗೆ ದೂರವಾಗಿರಲು ದೇವರು ಹೇಳ್ತಿದ್ದಾನೆ. ಎಲ್ಲ ತಿಮೋಥೆಯನೇ, ಜ್ಞಾನೋಪದೇಶವನ್ನು ಸುಳ್ಳಾಗಿ ಹಣದ ಬಗ್ಗೆ, ಹುಳಿ ಹಿಟ್ಟಿನಂಥ ಪ್ರಾರ್ಥನೆ ಕಲಿಸುವ ಬಗ್ಗೆ, ಕೊಟ್ಟಿದ್ದನ್ನು ಸಾರಿ ಹೇಳುವ ಬಗ್ಗೆ, ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಈ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಲ್ಪಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆ ನಿಮ್ಮೊಂದಿಗಿರಲಿ. ಹೌದು ಪ್ರೇರೆ, ಕೃಪೆ ನಮ್ಮೆಲ್ಲರೊಂದಿಗಿರಲಿ. ಕೊನೆಯ ವಾಕ್ಯವನ್ನು ನೋಡಿ ಮುಕ್ತಾಯ ಮಾಡಿಕೊಂಡ್ರೆ, ಇಬ್ರಿಯರ ಗ್ರಂಥ, ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ. Hebrews chapter 13 verse 5 ವರ್ಡ್. ಇಬ್ರಿಯರ ಪತ್ರಿಕೆ, ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ. ಇಲ್ಲಿ ಓದುವುದಾದರೆ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ನಾವು ದ್ರವ್ಯಾಶೆ, ದಶಮಾಂಶ ಕುರಿತು ದ್ರವ್ಯಾಶೆ ಹೇಳಬಾರ್ದು. ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಅವರಿಂದ ಏನಾದರೂ ಬರ್ತದೆ ಅಂತ ದ್ರವ್ಯಾಶೆ ಇರಬಾರ್ದು. ನಾವು ಕೊಟ್ಟಿದ್ದು ಇತರಿಗೆ ತಿಳಿಬೇಕಂತ ಕೂಡ ಕೊಡಬಾರ್ದು. ಹೀಗೆ ದ್ರವ್ಯಶೀಲದವರಾಗಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನು ನನಗೆ ಏನು ಮಾಡನು ಎಂದು ಧೈರ್ಯವಾಗಿ ನಾವು ಹೇಳಬಲ್ಲೆವು. ಹೌದು, ಕರ್ತನು ನಮ್ಮೆಲ್ಲರ ಸಹಾಯಕ ಮತ್ತು ಮನುಷ್ಯ ನಮಗೆ ಏನು ಮಾಡುವುದಿಲ್ಲ. ಕಾರಣ ನಾವು ದ್ರವ್ಯಶೀಲದವರಲ್ಲ, ಕಾರಣ ನಮಗಿರುವವುಗಳಲ್ಲಿ ತೃಪ್ತರಾಗಿರುವವರು, ಕಾರಣ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಹೇಳಿದ್ದಾನೆ. ಹೌದು, ಇಂಥ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಹೌದು, ಅವರು ನಡೆಯಬೇಕು, ಅವರ ನಡತೆಯನ್ನು. ಹೌದು, ಅವರು ಪ್ರಾಣ ಬಿಟ್ಟ ರೀತಿಯನ್ನು ಆಲೋಚಿಸಬೇಕು, ಅವರ ನಂಬಿಕೆಯನ್ನು ಅನುಸರಿಸಬೇಕು. ಕ್ರಿಸ್ತನು ನಿನ್ನೆ ಇದ್ದಾಗಿ ಇವತ್ತು ಇದ್ದಾನೆ, ನಿರಂತರವಾಗಿ ಇರುತ್ತಾನೆ ಮತ್ತು ನಾನಾ ವಿಧವಾದ ಅನ್ಯೋಪದೇಶ ಸೆಳವಿಗೆ ಸಿಕ್ಕಬಾರದು. ನಾವು ದಶಮಾಂಶ ಎಂಬ ಅನ್ಯ ಉಪದೇಶಗಳ ಸೆಳವಿಗೆ, ಹುಳಿ ಹಿಟ್ಟೆಂಬ ಯಜ್ಞ ಪ್ರಾರ್ಥನೆಗಳಿಗೆ, ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿ ಸಾರಿ ಹೇಳಿಕೊಳ್ಳುವ ಅನ್ಯೋಪದೇಶಗಳ ಸೆಳವಿಗೆ ನಾವು ಸಿಕ್ಕಬಾರದು. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ದೇವರ ಕೃಪೆ ಅಂದರೆ ಏನು ಪ್ರೇರೆ? ನಾವು ಎಲ್ಲ ವಿಧವಾದ ಲೋಭಕ್ಕೂ ದೂರವಾಗಿರಬೇಕು, ನಮಗಿರುವವುಗಳಲ್ಲಿ ತೃಪ್ತವಾಗಿರಬೇಕು, ದ್ರವ್ಯಶೀಲದವರಾಗಿರಬೇಕು. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ತೊಡೆಯುವುದಿಲ್ಲ, ನಾನು ಭಯಪಡುವುದಿಲ್ಲ, ಮನುಷ್ಯ ನನಗೆ ಏನು ಮಾಡುತ್ತಾನೆ ಎಂದು ದೇವರ ಕೃಪೆಯನ್ನು ಹಾಕಿಕೊಂಡು ಮನಸ್ಸು ದೃಢ ಮಾಡಿಕೊಳ್ಳುವುದೇ ಉತ್ತಮ ಪ್ರೇರೆ. ಹೀಗೆ ಇನ್ನೂ ಅನೇಕ ವಿಷಯ ಪ್ರೇರೆ. ಇವು ಕೇವಲ ಆಚಾರಗಳು. ಪ್ರೇರೆ, ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಇಲ್ಲಿ ದಶಮಾಂಶ ಹೇಳಿಲ್ಲ, ನೀನೇ ದೇವರಿಗೆ ಮೆಚ್ಚುಗೆಯಾದ ಮೀಸಲಾದ ಸಜೀವ ಬಲಿಗೆ ಸಮರ್ಪಿಸಿಕೊಳ್ಳಿ ಅಂತ ಹೇಳಿದ್ದಾನೆ. ಹೌದ್ರೆ, ನೀವು ಬಿತ್ತುವುದನ್ನೇ ಕೊಯ್ಯುತ್ತೀರಿ. ಹೌದ್ರೆ, ಏನು ಬಿತ್ತಬೇಕು? ನಾವು ದಯೆ ಕನಿಕರ, ಹೌದ್ರೆ, ದೇವರ ಆತ್ಮನಿಂದ ಬಿತ್ತಬೇಕು. ಹೌದು, ದೇವರ ಚಿತ್ತವೇ ನಮಗೆ ಆಹಾರ, ಆತನು ಕೊಟ್ಟ ಕಾರ್ಯಗಳಿಗೆ ನಮಗೆ ತಿಂಡಿ ತೀರ್ಥ, ಇದನ್ನು ಬಿತ್ತಬೇಕಾಗಿದೆ. ಹೌದು, ಮತ್ತು ಅದೇ ಆದಿ ಸಭೆಯಲ್ಲಿ
ಶಿಷ್ಯರು ಅದ್ಭುತ ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದರು ಪ್ರಿಯರೇ. ಪವಿತ್ರಾತ್ಮ ಶಕ್ತಿ ಇಳಿದು ಬಂದು ಆ ನೂತನ ಮನಸ್ಸು, ನೂತನ ಸ್ವಭಾವ ಮತ್ತು ನೂತನ ಹೃದಯ ಮತ್ತು ನಿರ್ಮಲವಾದ ಜೀವಿತ, ಈ ಅಸಹ್ಯ ವಿಗ್ರಹಗಳನ್ನು ತೊಲಗಿಸುವಂಥ ದೇವರಾತ್ಮ ಇಳಿದು ಬರ್ತಿದ್ದು. ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವಂತೆ ಶಿಷ್ಯರು, ವಿಶ್ವಾಸಿಗಳು, ದೇವ ಸೇವಕರ ಮುಖಾಂತರ ಮತ್ತು ದೇವರವರಿಗೆ ದೊರಕುತ್ತಿದ್ದನು, ಮಾತಾಡುತ್ತಿದ್ದನು. ಅವರು ತಮ್ಮ ಆಸ್ತಿಗಳನ್ನೇ ಮಾರಿ ಬಂದು ಕೊಡುತ್ತಿದ್ದರು. ಅದು ನಿಜವಾದ ಸೇವೆ. ನಾವು ಕೇಳೋದಲ್ಲ, ಅವ್ರು ಕೇಳೇ ಇಲ್ಲ ಅವ್ರನ್ನ ಆಸ್ತಿ ತಗೊಂಡು ಅಂತ. ಪೇತ್ರ ಕೇಳಲಿಲ್ಲ, ಅನನೀಯ ಸಫೀರರಿಗೆ ಅವರೇ ತೆಗೆದುಕೊಂಡು ಬಂದರು. ಸುಳ್ಳು ಹೇಳಿದರು. ಸುಳ್ಳಿನ ನಿಮಿತ್ತ ಪೇತ್ರ ಹೇಳಿದ, ನೀವು ಸುಳ್ಳು ಆಡಿರುವುದು ದೇವರಿಗೆ, ಮನುಷ್ಯರಿಗೆಲ್ಲ. ಮಾರುವಾಗ ನಿಮ್ಮದಾಗಿತ್ತು, ಕೊಡುವಾಗ ನಿಮ್ಮದಾಗಿತ್ತು. ಸುಳ್ಳನ್ನು ಹೇಳಲು ಸೈತಾನನಿಗೆ ನಿಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಜಾಗ ಕೊಟ್ಟಿರುವುದೇನು? ಈಗ ದೇವರಿಗೆ ಸುಳ್ಳಾಡಿರುವುದರಿಂದ ನೀವು ಸತ್ತು ಬೀಳುತ್ತೀರಂದ್ರೆ ಇಬ್ಬರು ಒಂದೇ ಸಮಯದಲ್ಲಿ ಸತ್ತು ಬಿದ್ದರು, ಒಂದೇ ಸ್ಥಳದಲ್ಲಿ ಸಮಾಧಿ ಮಾಡಲ್ಪಟ್ಟರು. ಕಾರಣ ಸುಳ್ಳು. ಅಂದರೆ ಸುಳ್ಳಿನ ಮೂಲ ಪುರುಷ ಸೈತಾನ. ಹಣದ ವಿಷಯದಲ್ಲಿ ಎಲ್ಲ ಕೆಡುಕು ಹೊರಬರುತ್ತದೆ. ನೋಡು, ವ್ಯಭಿಚಾರಿಗಳು, ಸುಂಕ ವಸೂಲಿಗಾರರು ದೇವರ ರಾಜ್ಯವನ್ನು ಸೇರಬಹುದು, ಸೇರಿದರೆ ವೇಷಧಾರಿಗಳು ಸೇರುವುದಿಲ್ಲ. ಪ್ರೇರೆ, ಯೇಸುವಿನಲ್ಲಿದ್ದ ಮನೋಭಾವ ಬೇಕಾಗಿದೆ. ಏನಂದರೆ ಯೇಸು ಹೇಳ್ತಿದ್ದಾನೆ ಪ್ರೇರೆ, ಹಣದ ಆಶೆಗೆ, ಎಲ್ಲ ಲೋಭಕ್ಕೆ ದೂರವಾಗಿರ್ರಿ. ದೇವರ ವಿಷಯಗಳಲ್ಲಿ ಐಶ್ವರ್ಯವಂತಲ್ಲದವನು ಹುಳಿ ಹಿಟ್ಟಿನ ಬೋಧನೆಯಲ್ಲಿ ಮತ್ತು ಹಣದ ವಿಷಯದ ದಶಮಾಂಶದಲ್ಲಿ ಅದು ಪ್ರೇರೆ ಮತ್ತು ಕೊಟ್ಟ ಕಾಣಿಕೆಗಳನ್ನು ಪ್ರಕಟಿಸಿ ಸಾರಿ ಹೇಳಿಕೊಳ್ಳುವುದರಲ್ಲಿ ಹೆಚ್ಚಳ ಪಡುತ್ತಾರೆ. ದೇವರವರಿಗೆ ಹೇಳುತ್ತಿದ್ದಾನೆ, ಎಲ್ಲೋ ಮೂರ್ಖನೇ, ಇಂದು ನಿನ್ನ ಕಡೆಯಿಂದ ನಿನ್ನ ಪ್ರಾಣವನ್ನು ಕೇಳುತ್ತಿದ್ದಾರೆ. ನಿನ್ನ ಸೇವೆ ಯಾರ ಪಾಲಾಗುವುದು? ನಿನ್ನ ಕೂಡಿಸಿಟ್ಟ ಹಣ ಯಾರ ಪಾಲಾಗುವುದು? ಹೌದು, ದೇವರ ವಿಷಯಗಳಲ್ಲಿ ನಾವು ಐಶ್ವರ್ಯವಂತರಾಗಬೇಕಾಗಿದೆ. ಹೌದು, ದೇವರ ವಿಷಯ ಅಂದರೆ ಕ್ರಿಸ್ತೇಶ್ವರನ್ನು ಸಂಪಾದಿಸಿಕೊಳ್ಳುವುದು ಎಲ್ಲಕ್ಕಿಂತ ದೊಡ್ಡದು ಪ್ರೇರೆ. ಹೌದು, ಮತ್ತು ಯೇಸು ಹೇಳ್ತಿದ್ದಾನಲ್ಲ ಪ್ರೇರೆ, ನಿನ್ನ ತಂದೆಯಾದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿಸು, ಆರಾಧಿಸು. ಇದಕ್ಕೆ ಸಮಾನವಾದ ಎರಡನೇ ಆಗಿ ನಿನ್ನಂತೆ ನೆರೆಯವನನ್ನು ಪ್ರೀತಿಸು. ಇದುವೇ ಎಲ್ಲ ಧರ್ಮಶಾಸ್ತ್ರದ ಪ್ರವಾದಿಗಳ ಗ್ರಂಥದ ಸಾರ. ಪ್ರೀತಿ ಧರ್ಮಶಾಸ್ತ್ರ ಪೂರೈಕೆ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಭೀತಿಯಲ್ಲಿ ಇರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಅಲ್ಲಿ ಯಾತನೆ, ಕಳವಳ ಎಲ್ಲ ಕತ್ತಲು ಇರುತ್ತದೆ. ಆದ್ದರಿಂದ ಆ ಐಶ್ವರ್ಯವಂತ ಯುವಕನಿಗೆ ಹೇಳಿದಂತೆ ಯೇಸು ಪ್ರಭು, ಇನ್ನು ಎಲ್ಲ ಆಸ್ತಿ ಪಾಸ್ತಿ ಮಾರಿವ, ನೀನು ಹಿಂಬಾಲಿಸಿ, ಬಡವರಿಗೆ ಕೂಡ ಅಂದುತ್ತೆ. ಅಲ್ಲಿ ಕೂಡ ಸಮಾಜ ಮಂದಿರ ಇದ್ದು ಶಾಸ್ತ್ರೀಯ ಪರಿಸರ ಮೋಶೆ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಅವರಿಗೆ ಕೊಡುವ ಅನ್ಬೋದು, ಅಂದಿಲ್ಲ. ಚೆಕ್ಕಾಯಿನಿಗೆ ಸತೆ ಆಸ್ತಿ ತಾನೇ ಮಾರುತ್ತೇನಂದ ಬಡವರಿಗೆ ಮತ್ತು ಅನ್ಯಾಯವಾಗಿ ತೆಗೆದುಕೊಂಡವ್ರಿಗೆ ಕೊಡ್ತಾನಂದ. ಅಂತ ಕೂಡ ದೇವ್ರ ಸೇವೆ ಕೊಡ್ತೇನೆ ಅಂತ ಹೇಳಿಲ್ಲ, ಕೊಡಬಾರ್ದು ಅಂತಲ್ಲ, ಅವರಾಗಿ ಮಾಡಬೇಕು. ಅದನ್ನು ಹೃದಯದಿಂದ ಮಾಡಬೇಕು. ದೇವರು ಒತ್ತಾಯ ಮಾಡುವುದಿಲ್ಲ, ಅವರಾಗಿ. ಇದು ನಿಜವಾದ ಸೇವೆ. ಈತ ದೇವರ ಸೇವಕ, ಈತ ಹಣದಾಸೆ ಇರಲಾರ್ದವ, ದೇವರನ್ನು ಎದುರು ನೋಡ್ತಿದ್ದಾನೆ. ದೇವರು ನನ್ನ ಮುಖಾಂತರ ಕೊಡುತ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಅವರಿಗೆ ಕೊಡಬೇಕು. ಇದು ಪ್ರೇರೆ. ಇಲ್ಲದಿದ್ದರೆ ಆಚಾರಗಳು ಕೇವಲ ವ್ಯರ್ಥ. ಪ್ರೇರೆ, ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಪ್ರಭು ನಮ್ಮೆಲ್ಲರ ಮನೋನೇತ್ರಗಳನ್ನು, ಆತ್ಮ ಜ್ಞಾನವನ್ನು, ವಾಕ್ಯವಾದ ಜ್ಞಾನವನ್ನು, ದೇವರ ಜ್ಞಾನವನ್ನು ಮತ್ತು ಪರಿಶುದ್ಧಾತ್ಮನ ಜ್ಞಾನವನ್ನು, ತ್ರೇಕ ದೇವರು ಸರ್ವಶಕ್ತನ ಸಮುದ್ರದಂತಿರುವ ಜ್ಞಾನವನ್ನು ನಮಗೆ ದಯಪಾಲಿಸಲಿ. ಆಮೇಲೆ ಪ್ರಾರ್ಥಿಸಿ ಮುಕ್ತಾಯ ಮಾಡುವಂತೆ ಪ್ರಾರ್ಥನೆ. ನನ್ನನ್ನು ಏಕೀಭವಿಸಿ ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ದೇವದೂತರು ಆರಾಧಿಸುವ ಪರಿಶುದ್ಧನೇ, ಬೆಳಕಾದ ದೇವರೇ, ನನ್ನಲ್ಲಿರುವ ಶಾಂತಿ ನಿಮಗೆ ಕೊಡುತ್ತೇನೆ. ಲೋಕ ಕೊಡುವ ರೀತಿಯಲ್ಲ. ಲೋಕವಾದರೂ ಹಣದಲ್ಲಿ, ಲೋಭದಲ್ಲಿ, ದ್ರವ್ಯಾಶೆಯಲ್ಲಿ, ಕೊಟ್ಟ ಕಾಣಿಕೆಯಲ್ಲಿ, ಹುಳಿಹಿಟ್ಟಿನಂಥ ಯಜ್ಞ ನೈವೇದ್ಯ ಪ್ರಾರ್ಥನೆಗಳಲ್ಲಿ, ದಶಮಾಂಶಗಳಲ್ಲಿ ಹೆಚ್ಚಳ ಪಡುತ್ತಿದ್ದರು. ನಾವಾದರೂ ನಮ್ಮ ಸೃಷ್ಟಿಕರ್ತನು, ನಮ್ಮ ಪೋಷಕನು ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದ್ರವ್ಯಾಶೆಯಿಲ್ಲದೆ ತೃಪ್ತಿಯುಳ್ಳವರಾಗಿರಿ ನಿಮಗಿರುವಗಳಲ್ಲಿ ಎಂದು ಹೇಳಿದ ಪ್ರಭು ಯೇಸುವೆ. ತಂದೆ ಪರಿಶುದ್ಧ ನಿಮ್ಮಲ್ಲಿ ಹೆಚ್ಚಳ ಪಡುವರು. ಹೌದು ಪ್ರಭು, ನಾವು ಭಯ ಪಡುವುದಿಲ್ಲ. ಪ್ರಭು ನಮ್ಮೊಂದಿಗಿರುವಾಗ ನಾವು ಮನುಷ್ಯ ನಿಯಂತ್ರಣ ಮಾಡಿ. ಹೌದು, ಆತನು ಕೇವಲ ಮೂಗಿನಲ್ಲಿ ಉಸಿರು ಮಾತ್ರದ. ಹೌದು ಪ್ರಭು, ಅಂತ
ಕಾರ್ಯ ಮಾಡಿ ದೊಡ್ಡ ನಿಮ್ಮ ವಾಕ್ಯದ ಮುಖಾಂತರ ಸೈತಾನೆಲ್ಲ ಹುಳಿಟ್ಟಿನ ಬೋಧನೆ ನಾಶ ಮಾಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. ನಿಮಗೆ ಕೃಪೆ ಶುಭವು ನಿಮಗೆ ಉಂಟಾಗಲಿ ಈ ವಾಕ್ಯ ಮುಖಾಂತರ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತರ ಭೇಟಿ ಹೋಗೋಣ. ಅಲ್ಲಿವರೆಗೆ ತಂದೆ ಕುಮಾರ ಪರಿಶುದ್ಧಾತ್ಮ ನಿಮ್ಮೊಂದಿಗೆ ಇರಲಿ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್. Hallelujah, hallelujah, hallelujah. Thank you Jesus. Praise to Jesus. Worship you Jesus. ಯೇಸು ರಕ್ತ ವಿಜಯ, ಅಂಧಕಾರ ಕ್ರಿಯೆಲಯ, ಜಗತ್ತಿನ ಜ್ಯೋತಿ ಯೇಸು ಸ್ತೋತ್ರ. Hallelujah.